ಸಂತ್ರಸ್ತನ ವಿರುದ್ಧವೂ ಕೂಡ ದಾಖಲಾಗಿದೆ ಬ್ಲಾಕ್ ಮೇಲ್ ಕೇಸ್. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಅವರು ಕೌಂಟರ್ ದೂರನ್ನ ದಾಖಲು ಮಾಡಿದ್ದಾರೆ, ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೊಳೆನರಸೀಪುರ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸೂರಜ್ ಆಪ್ತ ಶಿವಕುಮಾರ್. ಸಂತ್ರಸ್ತನ ವಿರುದ್ಧ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಅವರ ವಿರುದ್ಧ ಕೇಳಿ ಬಂದಿದೆ. ಸುಳ್ಳು ಹೇಳೋದಾಗಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಆ ಸಂತ್ರಸ್ತ ಯುವಕನ ವಿರುದ್ಧ ಸದ್ಯಕ್ಕೆ ಕೇಳಿ ಬಂದಿದೆ. ಈ ಬಗ್ಗೆ ಕೌಂಟರ್ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ಲಭ್ಯವಾಗಿದೆ. ಅದರಲ್ಲಿ ಏನಿದೆ, ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಈ ಹಿಂದೆ ಫೈನಾನ್ಸ್ ಕೆಲಸ ಮಾಡಿಕೊಂಡಿದ್ದಾಗ ಅರಕಲಗೂಡು ತಾಲೂಕಿನ ಕೊಂಗಿ ಗ್ರಾಮದ ಯುವಕ ಪರಿಚಯವಾಗಿದ್ದು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಒಳ್ಳೆಯ ಸ್ನೇಹಿತರಾಗಿದ್ದೆವು. ನಾನು ಸೂರಜ್ ರೇವಣ್ಣ ಬ್ರಿಗೇಡ್ನಲ್ಲಿ ಖಜಾಂಜಿಯಾಗಿದ್ದರಿಂದ ಎಂಎಲ್ಸಿ ಆದಂತ ಸೂರಜ್ ರೇವಣ್ಣನವರು ನನ್ನೊಂದಿಗೆ ಒಳ್ಳೆಯ ಒಡನಾಟವನ್ನಿಟ್ಟುಕೊಂಡಿದ್ರು. ಅವರೊಂದಿಗೆ ನಾನು ಚೆನ್ನಾಗಿದ್ದ ಕಾರಣ ಸುಮಾರು 6 ತಿಂಗಳ ಹಿಂದೆ ಆ ಯುವಕ ಎಂಎಲ್ಸಿ ಅವರನ್ನ ಪರಿಚಯ ಮಾಡಿಕೊಡು, ನನಗೆ ಅವರ ಬಳಿಯಿಂದ ಯಾವುದಾದ್ರೂ ಕೆಲಸ ಕೊಡಿಸಿ ಸಹಾಯ ಮಾಡು ಎಂದು ಹೇಳಿದ್ದರಿಂದ ನಾನು ಅವರನ್ನ ಚುನಾವಣಾ ಸಮಯದಲ್ಲಿ ಪರಿಚಯ ಮಾಡಿಸಿದ್ದೆ. ಆ ಸಮಯದಲ್ಲಿ ಅವರ ಫೋನ್ ನಂಬರ್ ಅನ್ನು ಸಹ ಪಡೆದುಕೊಂಡಿದ್ದನು. ನಂತರ ಜೂನ್ 2ನೇ ವಾರದಲ್ಲಿ, ನನಗೆ ದಿನಾಂಕ ನೆನಪಿರುವುದಿಲ್ಲ, ಆ ದಿನ ಯುವಕ ನನಗೆ ಫೋನ್ ಮಾಡಿ ನಿಮ್ಮ ಬಾಸ್ನ ಮೀಟ್ ಮಾಡಿಸು ಎಂದು ಹೇಳಿದ್ದ. ಅದಕ್ಕೆ ನಾನು ಸಾಹೇಬರು ಕೆಲ ದಿನಗಳಲ್ಲಿ ಬ್ಯುಸಿಯಾಗಿರುತ್ತಾರೆ, ಶನಿವಾರ ಅಥವಾ ಭಾನುವಾರ ಗನ್ನಿಕಡದಲ್ಲಿ ಸಿಗುತ್ತಾರೆ, ಅಲ್ಲಿ ಹೋಗಿ ಮೀಟ್ ಮಾಡು ಎಂದು ಹೇಳಿದ್ದೆ. ದಿನಾಂಕ ಜೂನ್ 17ರಂದು ಯುವಕ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದು. ಈ ಮೆಸೇಜ್ ವಿಚಾರವಾಗಿ ನಾನು ದಿನಾಂಕ ಜೂನ್ 18ರ ಬೆಳಿಗ್ಗೆ 7 ಗಂಟೆಯ ಸಮಯದಲ್ಲಿ ಯುವಕನಿಗೆ ಕರೆ ಮಾಡಿ ನನಗೆ ಮೆಸೇಜ್ ಮಾಡಿದ್ದ ವಿಚಾರದ ಬಗ್ಗೆ ಕೇಳಿದೆ. ಜೂನ್ 16 ಸಂಜೆ 6:45 ಗಂಟೆಯ ಸಮಯದಲ್ಲಿ ನಿಮ್ಮ ಬಾಸ್ ಸೂರಜ್ ರೇವಣ್ಣರವರನ್ನ ಭೇಟಿ ಮಾಡಲು ಅವರ ಗನ್ನಿಕಡ ತೋಟದ ಮನೆಗೆ ಹೋಗಿದ್ದೆ. ನಾನು ಅವರನ್ನ ಭೇಟಿ ಮಾಡಿ ಕೆಲಸ ಕೊಡಿಸಿ ಸಹಾಯ ಮಾಡಿ, ಕುಟುಂಬ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ ಎಂದು ಹೇಳಿದ್ದಕ್ಕೆ, ಈಗ ಸಹಾಯ ಮಾಡಲು ಸಾಧ್ಯವಿಲ್ಲ, ಮುಂದೆ ನೋಡೋಣ ಎಂದು ಹೇಳಿದ್ದಾರೆ. ನೀನೇ ಹೇಗಾದ್ರೂ ಸಹಾಯ ಮಾಡು, ಜೀವನ ಕಷ್ಟ ಆಗಿದೆ, ಯಾವ್ದಾದ್ರೂ ಕೆಲಸ ಕೊಡಿಸಿದ್ರೆ ಜೀವನ ಮಾಡಬಹುದೆಂದು ತಿಳಿಸಿದ್ದ. ಬಾಸ್ ಜೊತೆ ಮಾತನಾಡಿ ನಂತರ ಹೇಳುತ್ತೇನೆಂದು ಹೇಳಿದ್ದಕ್ಕೆ ಅವರೂ ಹಾಗೆ ಹೇಳುತ್ತಾರೆ, ನೀನೂ ಕೂಡ ಹಾಗೆ ಹೇಳುತ್ತೀಯ, ಕಷ್ಟ ಅಂತ ನಿಮ್ಮ ಬಳಿ ಬಂದ್ರೆ ಯಾವುದೇ ಸಹಾಯ ಮಾಡುವುದಿಲ್ಲವಲ್ಲ. ನೀನು ನನಗೆ ಹೆಲ್ಪ್ ಮಾಡದಿದ್ದರೆ ಗನ್ನಿಕಡಕ್ಕೆ ಹೋಗಿದ್ದಾಗ ಸೂರಜ್ ರೇವಣ್ಣನವರು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿರುತ್ತಾರೆಂದು ಹೇಳಿ ಅವರ ಮರ್ಯಾದೆ ಹಾಳು ಮಾಡುತ್ತೇನೆ. ಈ ಕಾಲದಲ್ಲಿ ನಿಯತ್ತಿಗೆ ಕಾಲವಿಲ್ಲ, ಸುಳ್ಳು ಹೇಳಿಯೇ ದೊಡ್ಡವರಾಗಬೇಕು. ಎಂಎಲ್ಸಿ ರವರು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿರುತ್ತಾರೆಂದು ಹೊರಗಡೆ ಹೇಳಿದ್ರೆ ಮಾನ ಮರ್ಯಾದೆ ಹಾಳಾಗುತ್ತದೆ. ಮುಜುಗರಗೊಂಡು ಅವರೇ ಹಣ ಕೊಡುತ್ತಾರೆ. ನಾನು ಹೊರಗಡೆ ಹೇಳಬಾರದೆಂದರೆ ನನಗೆ 5 ಕೋಟಿ ಹಣ ಕೊಡಿಸು, ಇಲ್ದಿದ್ರೆ ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ಸುಳ್ಳು ಕೇಸು ಮಾಡಿಸುತ್ತೇನೆಂದು, ದೊಡ್ಡ ಮನೆಯವರ ಹೆಸರು ಹಾಳು ಮಾಡುತ್ತೇನೆಂದು ಹೇಳಿದ್ದರಿಂದ ನಾನು ಫೋನ್ ಅನ್ನ ಕಟ್ ಮಾಡಿದೆ. ನಮ್ಮ ಬಾಸ್ ಸೂರಜ್ ರೇವಣ್ಣರಿಗೆ ಫೋನ್ ಮಾಡಿ, ಯುವಕ ನಿಮ್ಮ ಗನ್ನಿಕಡದ ಮನೆಗೆ ಜೂನ್ 16ರಂದು ಬಂದಿದ್ನಾ ಎಂದು ಕೇಳಿದ್ದಕ್ಕೆ, ಆತ ಮನೆಗೆ ಬಂದಿದ್ದು ಕೆಲಸ ಕೊಡಿಸು ಎಂದು ಹೇಳಿದನು. ಈಗ ಸಾಧ್ಯವಿಲ್ಲ, ಮುಂದೆ ನೋಡೋಣವೆಂದು ಹೇಳಿ ಕಳಿಸಿದನು ಎಂದು ತಿಳಿಸಿದ್ರು. ಅದಕ್ಕೆ ನಾನು ಆ ಯುವಕ ನಿಮಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆಂದು ಸುಳ್ಳು ದೂರು ಕೊಡುತ್ತೇನೆ, ನಿಮ್ಮ ಬಳಿ 5 ಕೋಟಿ ಹಣ ಕೊಡಿಸಿ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದಾನೆ ಎಂದು ಹೇಳಿದೆ. ಆಗ ಸಾಹೇಬರವರು ಆತ ಗನ್ನಿಕಡದ ನಮ್ಮ ಮನೆಗೆ ಬಂದಿದ್ದಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ರಾಕೇಶ್, ದರ್ಶನ್ ಆಲಿಯಾಸ್ ಪುಟ್ನಂಜ ಹಾಗೂ ಪೊಲೀಸ್ ಸಿಬ್ಬಂದಿಯಾದ ಶಶಿಕುಮಾರ್ ರವರು ಸಹ ಇದ್ದರು. ನಾವು ಯಾವುದೇ ತಪ್ಪು ಮಾಡಿದರೂ ಆತನಿಗೆ ಯಾಕೆ ಹಣ ಕೊಡಬೇಕೆಂದು ಹೇಳಿದ್ದರು. ನಂತರ ಜೂನ್ 18ರಂದು ಮಧ್ಯಾಹ್ನ 2:30 ಗಂಟೆಯ ಸಮಯದಲ್ಲಿ ನಾನು ಹಾಸನದಲ್ಲಿದ್ದಾಗ ಆ ಯುವಕ ನನ್ನ ಮೊಬೈಲ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಕಳುಹಿಸಿದ್ದ. ಹಾಸನ ಸರ್ಕಾರಿ ಆಸ್ಪತ್ರೆಯ ಎಂಎಲ್ಸಿ ಸೀಲ್ ಇರುವ ಖಾಲಿ ಆಸ್ಪತ್ರೆ ಚೀಟಿಯನ್ನ ಕಳುಹಿಸಿದ್ದ. ನಾನು ಆ ಯುವಕನಿಗೆ ಫೋನ್ ಮಾಡಿ, ಖಾಲಿ ಎಂಎಲ್ಸಿ ಮಾಡಿಸಿ ನಮ್ಮನ್ನ ಹೆದರಿಸ್ತಿದ್ದೀಯಾ ಎಂದಾಗ, ಚೇತನ್ ನನ್ನನ್ನ ಕುರಿತು, ನಾನು ಈಗ ವೈದ್ಯರನ್ನ ಭೇಟಿ ಮಾಡಲು ಹೋಗುತ್ತಿದ್ದೇನೆ, ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಬಾಸ್ ಬಳಿ ಮಾತಾಡಿ ನನಗೆ 5 ಕೋಟಿ ಹಣ ಕೊಡಿಸು ಎಂದು ಹೇಳಿದ್ದ. ನಾನು ಆಸ್ಪತ್ರೆಯ ಬಳಿ ಬಂದು ಮಾತನಾಡುತ್ತೇನೆಂದು ಹೇಳಿ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾನು ಹಾಸನದ ಹಿಮ್ಸ್ ಆಸ್ಪತ್ರೆ ಬಳಿ ಹೋಗಿ ಆ ಯುವಕನನ್ನ ಭೇಟಿ ಮಾಡಿದೆ. ನಿಮ್ಮ ಬಾಸ್ 5 ಕೋಟಿ ಕೊಡಲಾಗದಿದ್ದರೆ 3 ಕೋಟಿ ಆದರೂ ಕೊಡಿಸು ಎಂದು ನನಗೆ ಬೇಡಿಕೆ ಇಟ್ಟಾಗ, ನಾನು ಯಾಕೆ ಹಣ ಕೊಡಬೇಕು, ಸುಮ್ಮನೆ ಹೆದರಿಸಬೇಡ ಎಂದು ಹೇಳಿದೆ. ಚೇತನ್ ನನ್ನ ಕುರಿತು ನಿಮ್ಮ ಬಾಸ್ಗೆ ಫೋನ್ ಮಾಡು, ಮಾತನಾಡಬೇಕೆಂದು ಹೇಳಿ ನನ್ನ ಫೋನ್ನಲ್ಲಿ ಮಾತನಾಡಿದ್ರು. ದೊಡ್ಡ ಮಟ್ಟದಲ್ಲಿ ನನಗೆ 1 ಕೋಟಿ ಅಡ್ವಾನ್ಸ್ ಕೊಡಲು ರೆಡಿ ಇದ್ದಾರೆ, ನಾನು ಈಗ ಕೇಸ್ ಮಾಡಿಸುತ್ತೇನೆಂದು ಹೇಳಿ, ಕೇಸ್ ಮಾಡಿಸಬಾರದೆಂದರೆ ಕೊನೆ ಪಕ್ಷ 2.5 ಕೋಟಿಯಾದ್ರೂ ಕೊಡಿ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದನು. ಅದೇ ದಿನ ರಾತ್ರಿ ಸುಮಾರು 9:30ರಿಂದ 10 ಗಂಟೆಯಲ್ಲಿ ಆ ಯುವಕನ ಮೊಬೈಲ್ನಿಂದ ನನ್ನ ಮೊಬೈಲ್ಗೆ ವಾಟ್ಸ್ಆಪ್ ಕಾಲ್ ಮಾಡಿ, ನಾನು ಆ ಯುವಕನ ಭಾವ, ಆತ ಹೇಳಿದ ವಿಚಾರವನ್ನ ಏನು ಮಾಡಿದ್ರಿ, ನೀನು ನಿಮ್ಮ ಬಾಸ್ಗೆ ಹೇಳಿ 2 ಕೋಟಿ ಹಣ ಕೊಡಿಸು, ಇಲ್ಲದಿದ್ದರೆ ನಿಮ್ಮ ಬಾಸ್ ಮರ್ಯಾದೆ ಹಾಳು ಮಾಡುತ್ತೇವೆ, ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ನೀವು ದುಡ್ಡು ಕೊಡುವುದಿಲ್ಲ ಎಂದರೆ ಅವರೇ ನಮಗೆ ದುಡ್ಡು ಕೊಟ್ಟು ಕೇಸ್ ಮಾಡಿಸುತ್ತಾರೆಂದು ಆಮಿಷ ಒಡ್ಡುತ್ತಿದ್ದಾರೆಂದು ತಿಳಿಸಿ ಬೆದರಿಕೆ ಹಾಕಿ ಹಣ ಕೊಡುವಂತೆ ಪೀಡಿಸಿದರು. ನಂತರ ಜೂನ್ 19ರಂದು ಸಹ ಆ ಯುವಕ ನನಗೆ ಫೋನ್ ಮಾಡಿ ವಾಟ್ಸ್ಆಪ್ ಕಾಲ್ ಮಾಡಿ, ನಾವು ಹಚ್ಚಿದ ಕೆಲಸ ಏನು ಮಾಡಿದ್ರಿ, ನೀವು ಹಣ ಕೊಡದಿದ್ದರೆ ಪ್ರೆಸ್ ಮೀಟ್ ಮಾಡಲು ಬೆಂಗಳೂರಿಗೆ ಹೋಗುತ್ತೇನೆಂದು, ನಿಮ್ಮ ಎಂಎಲ್ಸಿ ಜೊತೆ ನಿನ್ನನ್ನೂ ಸೇರಿಸಿ ದೂರು ಕೊಡುತ್ತೇನೆಂದು ಬೆದರಿಕೆ ಹಾಕುತ್ತಿದ್ದ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಪೀಡಿಸಿ ಬೆದರಿಕೆ ಹಾಕುತ್ತಿರುವ ಯುವಕ ಹಾಗೂ ಅವರ ಭಾವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.